ಕೊನೆಗೂ ಕಿಚ್ಚು ಹಚ್ಚಿದ್ದ ಕಾಂಗ್ರೆಸ್ ಜನತಾ ಪಾರ್ಟಿ ಮತ್ತು ಬಿಜೆಪಿಯಿಂದ ಇವತ್ತು ಮೀಟಿಂಗ್ ಇದೆ. ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ನೀಟ್ ಕಿಚ್ಚು ಜೋರಾಗ್ತಿರೋ ಹಿನ್ನೆಲೆಯಿಂದಾಗಿ ಇಂದು ಕೇಂದ್ರ ಸರ್ಕಾರದೊಂದಿಗೆ ಸಿಜೆಪಿ ಪ್ರತಿನಿಧಿಗಳ ಸಭೆಯನ್ನ ಕೈಗೊಂಡಿದ್ದಾರೆ. ದೆಹಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಸಭೆಯನ್ನ ನಡೆಸಲಿದ್ದು ಮಧ್ಯಾಹ್ನದ ಸುಮಾರು 12:30ಕ್ಕೆ ಕೇಂದ್ರ ಸಚಿವರ ಜೊತೆ ಮೀಟಿಂಗ್ ಕೂಡ ನಿಗದಿಯಾಗಿದೆ. ಕೇಂದ್ರ ಸಚಿವ ಜೆಪಿ ನಡ್ಡಾ ಜಿತೇಂದ್ರ ಜೊತೆ ಮಾತುಕತೆಗೆ ಈಗ ಮೀಟಿಂಗ್ ಟೈಮ್ ಫಿಕ್ಸ್ ಆಗಿದೆ. ಹಾಗಾಗಿ ಈ ಚರ್ಚೆಗೆ ಕರೆದ ಬಗ್ಗೆ ಸಿಜೆಪಿ ವಕ್ತಾರರಾದಂತಹ ಸೌರವ್ ದಾಸ್ ಮಾಹಿತಿಯನ್ನ ಕೇಳಿದ್ದಾರೆ. ಏನು ಅಂತ ನೋಡೋದಾದ್ರೆ, ನೀಟ್ ಪ್ರಶ್ನೆ ಪತ್ರಿಕೆ, ನೀಟ್ ಪರೀಕ್ಷೆ ವಿಚಾರವಾಗಿ ಧರ್ಮೇಂದ್ರ ರಾಜೀನಾಮೆ ಬಗ್ಗೆ ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಇಂದು ಕೇಂದ್ರ ಸರ್ಕಾರದೊಂದಿಗೆ ಸಿಜೆಪಿ ಪ್ರತಿನಿಧಿಗಳ ಸಭೆಯನ್ನ ಕೈಗೊಂಡಿದ್ದಾರೆ. ಇದನ್ನೇ ಕೇಳ್ತಾ ಇದ್ದಿದ್ದವರು ನಾವು ಮಾತಾಡಬೇಕು, ಕೇಳಬೇಕು ಅಂತ ಹೇಳಿ ಈಗ ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ನೀಟ್ ಕಿಚ್ಚು ಜೋರಾಗ್ತಿರೋ ಹಿನ್ನೆಲೆಯಿಂದಾಗಿ ನಿನ್ನೆ ತಡರಾತ್ರಿ ಮೋದಿ ಅವರು ಒಂದು ಸಂದೇಶವನ್ನು ರವಾನಿಸಿದ್ರು. ಆ ಸಂದೇಶದಿಂದಾಗಿ ಎಲ್ಲರಿಗೂ ಅರ್ಥವಾಗಿರುತ್ತೆ. ನಾವು ನಿನ್ನೆ ಮೊನ್ನೆ ಹೇಳ್ತಾ ಇದ್ದಿದ್ದು ಅದನ್ನೇ. ಒಂದು ಪಾರದರ್ಶಕತೆಯಿಂದ ಏನು ನಡೆದಿದೆ ಅನ್ನುವಂಥದ್ದನ್ನ ಹೇಳಬೇಕು ಅನ್ನುವಂಥದ್ದು, ಆ ಕ್ಲಾರಿಟಿಯನ್ನ ಕೊಡ್ತಾ ಹೋಗ್ತಾ ಇರೋದ್ರಿಂದ ಈಗ ಆರೋಪಿಗಳು ಕೂಡ ಬಂಧಿಸಲಾಗಿದೆ ಅಂತ ಹೇಳಿ ಮೋದಿ ಹೇಳಿದ್ದಾರೆ. ಹಾಗಾಗಿ ಈಗ ಬಂಧಿತರಾಗಿದ್ದಾರಾ ಅಂತ ಒಂದು ಸಂತೋಷದಿಂದ ಇಲ್ಲ ಖುಷಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಈ ಹೋರಾಟ ಪ್ರತಿಭಟನೆಯನ್ನ ಸ್ಥಗಿತಗೊಳಿಸಿ ಸೋನಂ ವಾಂಗ್ಚುಕ್ ಅವರು ಕೂಡ ತಮ್ಮ ಉಪವಾಸವನ್ನ ಅಂತ್ಯಗೊಳಿಸಿದ್ದಾರೆ 26 ದಿನಗಳ ನಂತರ. ಈಗ ಸಿಜೆಪಿ ಹಾಗೂ ಬಿಜೆಪಿ ನಡುವೆ ಒಂದು ಮೀಟಿಂಗ್ ಫಿಕ್ಸ್ ಆಗಿದೆ.